ಪಾಲಿಕೆ ಚುನಾವಣೆ ಹೊತ್ತಲೇ ಮಂಗಳೂರಿನಲ್ಲಿ ತುಳು ನಾಮಫಲಕ ಅಭಿಯಾನ ಶುರುವಾಗಿದೆ. ಮಂಗಳೂರು ಪಾಲಿಕೆ ಕಚೇರಿಗೆ ಕನ್ನಡದ ಜೊತೆಗೆ ತುಳು ಲಿಪಿಯ ನಾಮಫಲಕ ಕಂಡುಬಂದಿದೆ. ಮಂಗಳೂರು ಮೇಯರ್ ಮನೋಜ್ ಕುಮಾರ್ ನೇತೃತ್ವದಲ್ಲಿ ಸರ್ಕಾರಿ ಕಚೇರಿಗೆ ತುಳು ಬೋರ್ಡ್ ಹಾಕಲಾಗಿದೆ. ಕನ್ನಡ ನಾಮಫಲಕಕ್ಕೆ ಸರಿಸಮನಾಗಿ ಪಾಲಿಕೆ ಕಚೇರಿ ಮುಂಭಾಗ ತುಳು ಲಿಪಿ ಇರುವ ನಾಮಫಲಕ ಅಳವಡಿಸಲಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರ ಅವಧಿ ಮುಕ್ತಾಯವಾಗುವುದಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇರುವಾಗಲೇ ತುಳು ಹೋರಾಟಗಾರರ ಮನವಿಗೆ ಮೇಯರ್ ಸ್ಪಂದಿಸಿದ್ದಾರೆ. ಪಾಲಿಕೆ ಮಾತ್ರವಲ್ಲ, ನಗರದ ಪ್ರಮುಖ ಸರ್ಕಾರಿ ಕಚೇರಿಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ, ಕುದ್ಮಲ್ ರಂಗರಾವ್ ಪುರಭವನ, ಪಾಲಿಕೆಯ ವಲಯಗಳಲ್ಲಿ ಬೋರ್ಡ್ ಅಳವಡಿಸಲಾಗಿದ್ದು ಮೇಯರ್ಗೆ ಭರತ್ ಶೆಟ್ಟಿ ಸಾಥ್ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದ ಡಿ ಗ್ಯಾಂಗ್ ಇವತ್ತು ಸೆಷನ್ಸ್ ಕೋರ್ಟ್ಗೆ ಹಾಜರಾಗ್ತಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ವಿಚಾರಣೆ ಎದುರಿಸಲಿದ್ದಾರೆ. ಬೇಲ್ ಪಡೆದಿದ್ದ ಎಲ್ಲರಿಗೂ ಕೇಸ್ ವಿಚಾರಣೆ ಇದ್ದಾಗ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದ್ರು. ಹೀಗಾಗಿ ನ್ಯಾಯಮೂರ್ತಿ ಜೈಶಂಕರ್ ಎದುರು ಇಂದು ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳು ಹಾಜರಾಗಲಿದ್ದಾರೆ. ಡಿಜೆ ಹಳ್ಳಿಯಲ್ಲಿ ಮಾರಕಾಸ್ತ್ರ ಹಿಡಿದು ಪುಂಡರ ವೀಲಿಂಗ್ ಪ್ರಕರಣಕ್ಕೆ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. 14 ಮಂದಿ ಆರೋಪಿಗಳ ವಿರುದ್ಧ ರೌಡಿ ಶೀಟರ್ ಕೇಸ್ ಓಪನ್ ಮಾಡಿದ್ದಾರೆ. ಮಾರಕಾಸ್ತ್ರ ಹಿಡಿದು ಪುಂಡಾಟ ಮಾಡಿದ್ರೆ ನಿಮ್ಮ ಮೇಲೂ ಇನ್ಮುಂದೆ ರೌಡಿ ಶೀಟರ್ ಓಪನ್ ಆಗಬಹುದು. ಬೆಂಗಳೂರಿನ ರಾಮಮೂರ್ತಿ ನಗರ ರಿಂಗ್ ರಸ್ತೆ, ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿ ಪುಂಡರು ವೀಲಿಂಗ್ ಮಾಡಿದ್ರು. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಕೂಡ ಆಗಿತ್ತು. ಈಗ ಬೈಕ್ಗಳನ್ನು ವಶಕ್ಕೆ ಪಡೆದು ಆರೋಪಿಗಳನ್ನ ಜೈಲಿಗೆ ಕಳುಹಿಸಿದ್ದು ರೌಡಿ ಶೀಟರ್ ಕೇಸ್ ಓಪನ್ ಮಾಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ವ್ಯಂಗ್ಯವಾಡಿದ್ದಾರೆ. ತಿಪಟೂರಿನ ಕಿಸಾನ್ ಸಮ್ಮಾನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೋಮಣ್ಣ ಗ್ಯಾರಂಟಿ ಯೋಜನೆಗಳನ್ನು ಹಿಮಾಮ್ ಸಾಬ್ಗೆ ಹೋಲಿಸಿದ್ರು. ಇದೇ ವೇಳೆ ಕಿಸಾನ್ ಸಮ್ಮಾನ್ ಯೋಜನೆಗಳನ್ನು ಗೋಕುಲಾಷ್ಟಮಿಗೆ ಹೋಲಿಸಿದ್ದಾರೆ. ಹಿಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೂ ಸಂಬಂಧ ಇದೆಯಾ ಅಂತ ಕೇಂದ್ರ ಸಚಿವ ಪ್ರಶ್ನೆ ಮಾಡಿದ್ದು, ನಮ್ಮ ಹಬ್ಬ ಬೇರೆ, ಅವರ ಹಬ್ಬ ಬೇರೆ, ಎರಡೂ ಒಂದೇ ಅಲ್ಲ. ಗ್ಯಾರಂಟಿಗಿಂತ ಕಿಸಾನ್ ಸಮ್ಮಾನ್ ಯೋಜನೆಯೇ ಮೇಲು ಅಂತ ಹೇಳಿದ್ರು. ಈಗಾಗಲೇ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗಿದೆ. ದೊಡ್ಡ ಯೋಜನೆಗಳನ್ನ ವೋಟ್ ಬ್ಯಾಂಕ್ ಯೋಜನೆಗೆ ಹೋಲಿಸಬೇಡಿ ಅಂತ ಗುಡುಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.